ಕನ್ನಡ ಲೈಫ್ ವಾಹಿನಿಯ ವೀಕ್ಷಕರಿಗೆಲ್ಲರಿಗೂ ಪರಾಭವ ನಮ್ಮ ಸಂವತ್ಸರದ ಆರ್ಥಿಕ ಶುಭಾಶಯಗಳು. ಯುಗಾದಿ ಅಂದ್ರೇ ಹೊಸ ಯುಗದ ಆದಿ. ಬೇವು ಬೆಲ್ಲಗಳ ಮಿಶ್ರಣದಂತೆ ನಮ್ಮ ಬದುಕಲ್ಲೂ ಸಿಹಿ ಕಹಿ ಎರಡೂ ಇರುತ್ತೆ. ಕಳೆದ ವರ್ಷ ಎಷ್ಟೋ ನಾವು ಕಷ್ಟ ಸುಖಗಳನ್ನ ನೋಡಿದ್ದೀವಿ. ಈಗ ಗ್ರಹಗಳ ನಡೆ ಬದಲಾಗಿದೆ. ಈ ಹೊಸ ವರ್ಷ ನಮ್ಮ ಹಣೆಬರ ಬದಲಾಗುತ್ತಾ? ಆರ್ಥಿಕ ಪರಿಸ್ಥಿತಿ ಈ ವರ್ಷ ಆದರೂ ಸುಧಾರಿಸುತ್ತಾ ಅನ್ನೋ ಪ್ರಶ್ನೆ ಪ್ರತಿಯೊಬ್ಬರಿಗೂ ಕಾಡ್ತಾ ಇರುತ್ತೆ. ಅದರಲ್ಲೂ ರಾಶಿ ಚಕ್ರದ ಮೊದಲ ರಾಶಿಯಾದ ಮೇಷರಾಶಿಯವರ ಭವಿಷ್ಯ ಈ ವರ್ಷ ತುಂಬಾ ವಿಶೇಷವಾಗಿದೆ. ಒಂದೆಡೆ ಏನು ಹಣಕಾಸಿನ ಅದೃಷ್ಟ ಇದ್ದರೆ ಮತ್ತೊಂದೆಡೆ ಷಣ್ಮಾತ್ಮನ ಪರೀಕ್ಷೆ ಕೂಡ ಕಾದಿದೆ ಅಂತಲೇ ಹೇಳ್ಬೋದು. ಹೌದು, ಮೇಷರಾಶಿಯವ್ರಿಗೆ ಈ ವರ್ಷ 12ನೇ ಮನೆಗೆ ಶನಿ ಪ್ರವೇಶ ಆಗ್ತಾ ಇದ್ದಾರೆ. ಅಂದರೆ ಸಡೆಸಾತಿ ಶನಿಯ ಮೊದಲ ಹಂತ ಆರಂಭ ಆಗ್ತಾ ಇದೆ ನಿಮಗೆ ಅಂತಲೇ ಹೇಳ್ಬೋದು. ಹಾಗಾದರೆ ಇದರ ಪರಿಣಾಮ ಆದರೂ ಹೇಗಿರುತ್ತೆ, ಆದಾಯ ಹೇಗಿದೆ, ಪರಿಹಾರಗಳನ್ನೇನಾದರೂ ನಾವು ಮಾಡ್ಕೊಬೇಕಾ? ಬನ್ನಿ ಸಂಪೂರ್ಣವಾಗಿ ನಾವು ಪ್ರಾಯೋಗಿಕವಾಗಿ ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ದಯವಿಟ್ಟು ನಾನು ಕೊನೆಯಲ್ಲಿ ಹೇಳೋ ಸರಳ ಪರಿಹಾರಗಳನ್ನ ನೀವು ತಪ್ಪದೇ ತಿಳ್ಕೊಬೇಕಾಗತ್ತೆ. ತುಂಬಾ ಸರಳವಾಗಿರುತ್ತೆ ಪರಿಹಾರ. ಈ ವರ್ಷ ಮೇಷರಾಶಿಯವರಿಗೆ ಆದಾಯ, ವ್ಯಯ ಹಾಗೆ ಗೌರವ ಅವಮಾನಗಳ ಲೆಕ್ಕಾಚಾರ ಹೇಗಿದೆ ಅಂತ ನೋಡೋಣ ಬನ್ನಿ. ಆದಾಯ ಬಂದು 11 ಆದರೆ ಖರ್ಚು ಬಂದು 5 ಇದೆ. ರಾಜ್ಯ ಪೂಜಾ ಅಂದರೆ ಗೌರವ ಬಂದು 2 ಇದ್ರೆ ಅವಮಾನ 4 ಇದೆ. ಈ ಸಂಖ್ಯೆಗಳನ್ನ ಒಂದ್ಸಲ ನೋಡಿದ್ರೆ ಸ್ಪಷ್ಟ ಆಗುತ್ತೆ. ಈ ವರ್ಷ ನಿಮ್ಮ ಜೋಬು ತುಂಬಿರುತ್ತೆ ಅಂತಲೇ ಹೇಳ್ಬೋದು. ಆದಾಯ 11 ಇದ್ದು ಖರ್ಚು ಕೇವಲ 5 ಇರೋದ್ರಿಂದ ನೀವು ಗಳಿಸೋ ಹಣದಲ್ಲಿ ಉತ್ತಮ ಉಳಿತಾಯ ಮಾಡೋ ಶಕ್ತಿ ನಿಮ್ಮಲ್ಲಿರುತ್ತೆ. ಆರ್ಥಿಕವಾಗಿ ಇದೊಂದು ಅದ್ಭುತ ವರ್ಷ ಅಂತಲೇ ಹೇಳ್ಬೋದು. ಆದರೆ ತುಂಬಾ ಹುಷಾರಾಗಿರೋ ವಿಷಯ ಏನು ಅಂದರೆ ಅವಮಾನದ ಸಂಖ್ಯೆ 4 ಇದೆ. ನೀವು ಎಷ್ಟೇ ಒಳ್ಳೇದು ಮಾಡಿದ್ರೂ ಸಣ್ಣ ಅಪವಾದ ಬರೋ ಸಾಧ್ಯತೆ ಕೂಡ ಗೋಚರ ಆಗ್ತಾ ಇದೆ. ಹಾಗಾಗಿ ನೀವು ಮಾತಾಡ್ಬೇಕಾದ್ರೆ ತುಂಬಾ ಹುಷಾರಾಗಿ ಮಾತನಾಡೋದು ತುಂಬಾ ಅಗತ್ಯ. ಈ ವರ್ಷ ಕರ್ಮಕಾರಕ ಆದ ಶನಿ ಭಗವಂತನು ನಿಮ್ಮ ರಾಶಿಯಿಂದ 12ನೇ ಮನೆ ಅಂದರೆ ಮೀನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಇದು ಸಡೆಸಾತಿಯ ಆರಂಭ ಅಂತಲೇ ಹೇಳ್ಬೋದು. ಆದರೆ ಭಯಪಡಬೇಡಿ. ವರ್ಷದ ಮಧ್ಯಭಾಗದಲ್ಲಿ ದೇವಗುರು ಆದ ಬೃಹಸ್ಪತಿಯು ಕರ್ಕಟಕ ರಾಶಿಗೆ ಅಂದರೆ ನಿಮ್ಮ ಮನೆಯಿಂದ 4ನೇ ಮನೆಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಅದು ಸಹ ಉಚ್ಚ ಸ್ಥಿತಿಗೆ ತಲುಪ್ತಾ ಇದ್ದಾರೆ. ಇದು ಹಂಸಯೋಗವನ್ನು ಸೃಷ್ಟಿಸ್ತಾ ಇದೆ ಅಂತಲೇ ಹೇಳ್ಬೋದು. ಜೊತೆಗೆ ಲಾಭಸ್ಥಾನದಲ್ಲಿ 11ನೇ ಮನೆ ಅಂದರೆ ಕುಂಭ ರಾಶಿಯಲ್ಲಿ ರಾಹು ಇರೋದ್ರಿಂದ ಅನಿರೀಕ್ಷಿತ ಧನಲಾಭ ಖಂಡಿತ ಅಂತಲೇ ಹೇಳ್ಬೋದು. ಈ ವರ್ಷ ಮೇಷರಾಶಿಯ ಉದ್ಯೋಗಸ್ಥರಿಗೆ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಮಿಶ್ರ ಫಲಿತಾಂಶದಿಂದ ಕೂಡಿರುತ್ತೆ ಅಂತಲೇ ಹೇಳ್ಬೋದು. IT, BT ಮುಂತಾದ ವಲಯದಲ್ಲಿರೋರಿಗೆ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು 12ನೇ ಮನೆಯಲ್ಲಿ ಶನಿ ಭಗವಂತ ಇರೋದ್ರಿಂದ ಕೆಲವೊಂದು ಸಲ ಕೆಲಸದಲ್ಲಿ ಆಸಕ್ತಿ ಕಡಿಮೆ ಆದಂತೆ ಅನಿಸುತ್ತೆ. ಇನ್ನು ಸಹೋದ್ಯೋಗಿಗಳ ಜೊತೆ ಅನಗತ್ಯವಾದ ಮಾಡೋಕ್ಕೆ ಹೋಗಬೇಡಿ. ಆಫೀಸ್ ರಾಜಕೀಯದಿಂದ ಎಷ್ಟು ಪಾಸಿಬಲ್ ಅಷ್ಟು ಆದಷ್ಟು ದೂರ ಇರೋದಕ್ಕೆ ಟ್ರೈ ಮಾಡಿ. 11ನೇ ಮನೆಯಲ್ಲಿ ರಾಹುವಿನ ದಶೆ ಇರೋದ್ರಿಂದ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ನಿಮಗೆ ಸಂಬಳ ಸಹ ಏರಿಕೆ ಆಗೋದು ಖಂಡಿತ ಅಂತಲೇ ಹೇಳ್ಬೋದು. ಇನ್ನು ಟ್ರಾನ್ಸ್ಫರ್ ಯೋಗ ಸಹ ಪ್ರಬಲವಾಗಿದೆ ಇದೆ. ಆದರೆ ಗುರುವಿನ ಬಲದಿಂದ ವರ್ಷದ ದ್ವಿತೀಯಾರ್ಧದಲ್ಲಿ ಪ್ರಮೋಷನ್ ಸಿಗೋ ಭಾಗ್ಯವೂ ಸಹ ಗೋಚರ ಆಗ್ತಾ ಇದೆ. ಇನ್ನು 12ನೇ ಮನೆ ವಿದೇಶಿಯಾನವನ್ನು ಸೂಚಿಸುತ್ತೆ. ಅಲ್ಲೇ ಶನಿ ಭಗವಂತನಿರೋದ್ರಿಂದ ಆನ್ಸೈಟ್ ಅವಕಾಶಗಳು, ವೀಸಾ ಪ್ರಕ್ರಿಯೆಗಳು ಇನ್ನೂ ಈಸಿ ಆಗಿಬಿಟ್ಟು ನಿಮಗೆ ವಿದೇಶದಲ್ಲಿ ನೆಲೆಸೋ ಕನಸು ಏನಾದ್ರು ಇದ್ದರೆ ಅದು ನನಸಾಗೋ ಸಕಾಲ ಅಂತಲೇ ಹೇಳ್ಬೋದು. ಇನ್ನು ಈ ವರ್ಷ ವ್ಯಾಪಾರಸ್ಥರಿಗೆ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ವಹಿವಾಟು ಟರ್ನ್ ಓವರ್ ತುಂಬಾ ಉತ್ತಮವಾಗಿರುತ್ತೆ. ಆದರೆ 12ನೇ ಮನೆಯಲ್ಲಿ ಶನಿ ಪ್ರಭಾವ ಇರೋದ್ರಿಂದ ವ್ಯರ್ಥ ಖರ್ಚುಗಳು ಎದುರಾಗುತ್ತೆ. ಅನಗತ್ಯವಾಗಿ ಅಂಗಡಿ ನವೀಕರಣ ಆಗ್ಬೋದು ಅಥವಾ ಅಗತ್ಯವಿಲ್ಲದ ಸ್ಟಾಕ್ ತುಂಬಿಸ್ಕೊಳ್ಳೋದನ್ನು ತಪ್ಪಿಸಿ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಹಣಕಾಸಿನ ಪಾರದರ್ಶಕತೆ ಇರಲಿ. ಇನ್ನು ನೀವೇನಾದರೂ ಕಮಿಷನ್, ಕಾಂಟ್ರಾಕ್ಟ್ ಅಥವಾ ಫಿನಾನ್ಸ್ ಕೆಲಸ ಮಾಡ್ತಾ ಇದ್ರೆ ಈ ವರ್ಷ ನಿಮಗೆ ಲಾಭದಾಯಕ ವರ್ಷ ಅಂತಲೇ ಹೇಳ್ಬೋದು. ರೈತರಿಗೆ ಉತ್ತಮ ಮಾರುಕಟ್ಟೆ ಬೆಲೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಆದರೆ ಹಳೆ ಸಾಲವನ್ನು ತೀರಿಸೋಕೆ ಸರಿಯಾದ ಆರ್ಥಿಕ ಯೋಜನೆ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಹೈನುಗಾರಿಕೆ ತುಂಬಾ ಲಾಭದಾಯಕ. ಇನ್ನು ಈ ವರ್ಷ ಕೌಟುಂಬಿಕ ಹಾಗೆಯೇ ಸಂಬಂಧ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ 4ನೇ ಮನೆಯಲ್ಲಿ ಗುರು ಉಚ್ಚನಾಗಿರೋದು ಕೌಟುಂಬಿಕ ಶಾಂತಿಗೆ ತುಂಬಾ ಒಳ್ಳೆಯದು. ಇದು ಸುಖಸ್ಥಾನ ಆಗಿರೋದ್ರಿಂದ ಹೊಸ ಮನೆ, ವಾಹನ ಖರೀದಿಯ ಯೋಗ ಸಹ ಗೋಚರ ಆಗ್ತಾ ಇದೆ.
ಇನ್ನು ದಂಪತಿಗಳ ನಡುವಿನ ಪ್ರೀತಿ ಇದೆಯಲ್ಲ ಅದು ಹೆಚ್ಚಾಗತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ ಅಂತಲೇ ಹೇಳ್ಬೋದು. ಅವಿವಾಹಿತರಿಗೆ ವಿವಾಹ ಯೋಗ ಸಹ ಗೋಚರ ಆಗ್ತಾ ಇದೆ. ಇನ್ನು ಸಂತಾನ ನಿರೀಕ್ಷೆ ಮಾಡ್ತಾ ಇದ್ರೆ ನೀವು ಸಿಹಿ ಸುದ್ದಿ ಸಹ ಕೇಳ್ತೀರಿ. ಈ ವರ್ಷ ವಿದ್ಯಾರ್ಥಿಗಳಿಗೆ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ, ಗುರುವಿನ ಅನುಗ್ರಹದಿಂದ ಗ್ರಾಸಿಂಗ್ ಪವರ್ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಉನ್ನತ ವ್ಯಾಸಂಗಕ್ಕೆ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಅವಕಾಶ ಸಿಗಲಿದೆ. ಆದರೆ ನೀವು ಮೊಬೈಲ್ ವ್ಯಾಮೋಹದಿಂದ ದೂರ ಇದ್ದು ಏಕಾಗ್ರತೆಯನ್ನು ಬೆಳೆಸ್ಕೊಂಡ್ರೆ ತುಂಬಾ ಭವಿಷ್ಯ ಚೆನ್ನಾಗಿರುತ್ತೆ. ಇನ್ನು ಈ ವರ್ಷ ರಾಜಕೀಯದಲ್ಲಿರೋರಿಗೆ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ, 11ನೇ ಮನೆಯಲ್ಲಿ ರಾಹು ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಜನ ಬೆಂಬಲ ಹಾಗೆಯೇ ಜನಪ್ರಿಯತೆಯನ್ನು ಉತ್ತುಂಗಕ್ಕೆ ಏರಿಸ್ತಾನೆ. ಮುಂಬರುವ ಚುನಾವಣೆಗಳಲ್ಲಿ ಅಥವಾ ಪಕ್ಷದ ಸಂಘಟನೆಯಲ್ಲಿ ಅನಿರೀಕ್ಷಿತ ಯಶಸ್ಸು ಮತ್ತು ದೊಡ್ಡ ಜವಾಬ್ದಾರಿಗಳು ಒಲಿಯೋ ಸಾಧ್ಯತೆ ಕೂಡ ಗೋಚರ ಆಗ್ತಾ ಇದೆ. ಆದರೆ ಹುಷಾರಾಗಿರಿ. ಶನಿ ಭಗವಂತನು 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಹಾಗೆಯೇ ಅವಮಾನ 4 ಇರೋದ್ರಿಂದ ವಿರೋಧಿಗಳು ನಿಮ್ಮ ಬೆನ್ನ ಹಿಂದೆ ಷಡ್ಯಂತ್ರ ರೂಪಿಸ್ಬೋದು ಅಥವಾ ಇಲ್ಲ ಸಲ್ಲದ ಆರೋಪಗಳು ಬರ್ಬೋದು. ಇದರಿಂದ ನೀವು ಸಾರ್ವಜನಿಕವಾಗಿ ಮಾತನಾಡಬೇಕಾದ್ರೆ ತುಂಬಾ ಹುಷಾರಾಗಿ ಮಾತಾಡಿ. ಪತ್ರಿಕೋದ್ಯಮ, ಸಿನಿಮಾ, ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ ಅಥವಾ ಯಾವುದೇ ಕ್ರಿಯೇಟಿವ್ ಫೀಲ್ಡ್ನಲ್ಲಿರೋರಿಗೆ ಇದೊಂದು ಗೋಲ್ಡನ್ ಟೈಮ್ ಅಂತಲೇ ಹೇಳ್ಬೋದು. ನಿಮ್ಮ ಕೆಲಸ ಅಥವಾ ಕಂಟೆಂಟ್ ರಾತ್ರೋರಾತ್ರಿ ವೈರಲ್ ಆಗೋ ಯೋಗ ಸಹ ಗೋಚರ ಆಗ್ತಾ ಇದೆ. ಶನಿ ಪ್ರಭಾವ ಇರೋದ್ರಿಂದ ಕೆಲಸದಲ್ಲಿ ಒತ್ತಡ ಹಾಗೆ ನಿದ್ದೆಗೆಡೋ ಪ್ರಸಂಗಗಳು ಸಹ ಎದುರಾಗ್ಬೋದು. ಹೊಸ ಕಾಂಟ್ರಾಕ್ಟ್ ಅಥವಾ ಅಗ್ರಿಮೆಂಟನ್ನು ಸೈನ್ ಮಾಡಬೇಕಾದ್ರೆ ನೀವು ಡಾಕ್ಯುಮೆಂಟ್ಸ್ನ 1-2 ಸಲ ನೀವು ಚೆಕ್ ಮಾಡಿಬಿಟ್ಟು ಆಮೇಲೆ ಸೈನ್ ಮಾಡೋದು ತುಂಬಾ ಒಳ್ಳೆಯದು. ಇನ್ನು ಈ ವರ್ಷ ಮೇಷರಾಶಿಯವರಿಗೆ ಆರೋಗ್ಯ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ, 12ನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಾ ಇರೋದ್ರಿಂದ ಇದರ ಪ್ರಭಾವದಿಂದ ಆರೋಗ್ಯದ ಕಡೆ ನೀವು ತುಸು ಹೆಚ್ಚು ಗಮನ ಹರಿಸಲೇಬೇಕಾಗತ್ತೆ. ಪಾದಗಳಲ್ಲಿ ನೋವು ಕಾಣಿಸ್ಕೊಬೋದು ಅಥವಾ ಮಂಡಿ ನೋವು, ಸಣ್ಣ ಪುಟ್ಟ ಪೆಟ್ಟಾಗೋ ಸಂಭವಗಳು ಗೋಚರ ಆಗ್ತಾ ಇದೆ. ಇನ್ನು ಕಣ್ಣಿನ ಸಮಸ್ಯೆಗಳು ಅಥವಾ ಉಷ್ಣಾಂಶ ಹೆಚ್ಚಾಗ್ಬಿಟ್ಟು ತೊಂದರೆ ಕಾಣಿಸ್ಕೊಬೋದು. ನಿದ್ರಾಹೀನತೆ, ಅತಿಯಾದ ಯೋಚನೆ ಮಾಡೋದ್ರಿಂದ ನಿದ್ದೆ ಬರದೇ ಇರೋದು, ಈ ಥರ ಪ್ರಾಬ್ಲಮ್ಸನ್ನು ಅನುಭವಿಸ್ಬೇಕಾಗತ್ತೆ. ಇದಕ್ಕೆ ಪರಿಹಾರ ಏನು ಅಂದರೆ, ನೀವು ಪ್ರತಿನಿತ್ಯ ಯೋಗ ಪ್ರಾಣಾಯಾಮವನ್ನು ಮಾಡೋದನ್ನು ರೂಢಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಮೇಷರಾಶಿಯವರಿಗೆ ಈ ವರ್ಷ ಅದೃಷ್ಟ ಸಂಖ್ಯೆ ಬಂದು 9, 3. ಅದೃಷ್ಟದ ಬಣ್ಣ ಬಂದು ಕಡು ಕೆಂಪು, ಕೇಸರಿ ಮತ್ತು ಹಳದಿ. ಈ ವರ್ಷ ನೀವು ಕಪ್ಪು ಬಣ್ಣವನ್ನು ಆದಷ್ಟು ಯೂಸ್ ಮಾಡೋದು ಕಡಿಮೆ ಮಾಡಿದ್ರೆ ಒಳ್ಳೆಯಿತು. ಅದೃಷ್ಟ ವಾರ ಬಂದು ಮಂಗಳವಾರ, ಗುರುವಾರ. ಶೀಘ್ರ ಫಲಿತಾಂಶವನ್ನು ಪಡೆಯೋದಕ್ಕೆ ಮೇಷರಾಶಿಯವರು ಮಾಡಿಕೊಳ್ಳಬೇಕಾದ ಪರಿಹಾರದ ಬಗ್ಗೆ ತಿಳಿಯೋಣ ಬನ್ನಿ. ಸಡೆಸಾತಿ ಆರಂಭ ಆಗಿರೋದ್ರಿಂದ ನೀವು ಪ್ರತಿ ಶನಿವಾರ ಶನೀಶ್ವರನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ. ಕಷ್ಟದಲ್ಲಿರೋರಿಗೆ ನೀವು ಕೈಲಾದಷ್ಟು ಸಹಾಯ ಮಾಡಿ. ಚಪ್ಪಲಿ ಅಥವಾ ಛತ್ರಿಯನ್ನು ದಾನವಾಗಿ ನೀಡಿ. ಮೇಷರಾಶಿಗೆ ಅಧಿಪತಿ ಬಂದು ಕುಜನಾಗಿರೋದ್ರಿಂದ ನೀವು ಮಂಗಳವಾರ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಪಡೆಯಿರಿ. ಇನ್ನು ವಿಶೇಷ ದಿನಗಳಲ್ಲಿ ಅನಾಥಾಶ್ರಮಕ್ಕೆ ಅಥವಾ ಹಸಿದವರಿಗೆ ನೀವು ಅನ್ನದಾನವನ್ನು ಮಾಡಿ. ಇದು ಎಲ್ಲ ದೋಷಗಳಿಗೂ ಅತ್ಯುತ್ತಮ ಪರಿಹಾರ ಅಂತ ಹೇಳ್ಬೋದು. ಶ್ರೀ ಪರಾಭವ ನಾಮ ಸಂವತ್ಸರವು ಮೇಷರಾಶಿಯವರಿಗೆ ಆರ್ಥಿಕವಾಗಿ ಬಲವಾದ ವರ್ಷ ಅಂತಲೇ ಹೇಳ್ಬೋದು. ನಿಮ್ಮಲ್ಲಿ ಧೈರ್ಯ, ಶ್ರದ್ಧೆ ಮತ್ತು ಸಕಾರಾತ್ಮಕ ಚಿಂತನೆ ಇದ್ದರೆ ಸಡೆಸಾತಿ ಕೂಡ ನಿಮಗೆ ಒಳ್ಳೆಯದನ್ನೇ ಮಾಡುತ್ತೆ. ಈ ವರ್ಷ ನಿಮ್ಮೆಲ್ಲ ಕನಸುಗಳು ನನಸಾಗಲಿ, ನೆಮ್ಮದಿ ಸದಾ ನೆಲೆಯಾಗಲಿ ಅಂತ ಹಾರೈಸ್ತೀನಿ. ಈ ಮಾಹಿತಿ ನಿಮಗೆ ಉಪಯೋಗ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮ್ಮ ಮೇಷರಾಶಿಯ ಪರಿಚಯಸ್ಥರೆಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪ್ರಾಯೋಗಿಕ ಜ್ಯೋತಿಷ ಮಾಹಿತಿಗಾಗಿ ನೀವು ನಮ್ಮ ಕನ್ನಡ ಲೈಫ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ವೃಷಭ ರಾಶಿಯ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.